ಪರಮಾತ್ಮ ಪರಮಾತ್ಮ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ವಿಜಯ ವಿಜಯ ಜವದುಳಿಸಿ ಸೈನ್ಯರೇ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿ ಬಲ ಸಹಸ್ರ ಕೃಪಾಣ ಭಯಂಕರ. ಮಹಾಭೀಕರ ಜಯ ಧ್ವನಿ ಬಲ ಸಹಸ್ರ ಕೃಪಾಣ ಭಯಂಕರ. ಮಹಾರಥಿಕ ಬಹು ಪದಾತಿ ಪರಿವೃತ ಮಹಾರಥಿಕ ಬಹು ಪದಾತಿ ಪರಿವೃತ ಮಹಾದ್ರಾರಿ ಭಟ ಸಮಕ್ರಾಂತ ವಿಜಯ ವಿಜಯ ಜವದುಳಿಸಿ ಸೈನ್ಯರೇ ರಣಭುವಿಯ ಪರಿಯ ವಿಜಯ. ಅಹಿತ ನವಹಿತ ತುರಗ ಗಜಸಯಿ ನೆರೆವ ವಿಭವ ಮುರಿತ. ಅಹಿತ ನವಹಿತ ತುರಗ ಗಜಸಯಿ ನೆರೆವ ವಿಭವ ಮುರಿತ. ತುಯಿರ ಗೋಚಿ ಕುಲ ಮಹಾಪಿರಿಕುಲ ಅರ್ಥ ತುಯಿರ ಗೋಚಿ ಕುಲ ಮಹಾಪಿರಿಕುಲ ರೂಪ ಭರಿತ ಕುಲ ವಿಷಯ ಪರಿಕಲಿತ ವಿಜಯ ಜಯ ಜವದುಳಿಸಿ ಸೈನ್ಯರೇ ರಣಭುವಿಯ ಪರಿಯ ವಿಜಯ. ಪಾರ್ಥ ಪರಮಾತ್ಮ ನಿನ್ನ ಇಚ್ಛೆ ನೋಡು. ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತು ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಶತುರಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವರೇ ಅಶ್ವತ್ಥಾಮರು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಶ್ವಾಶ್ವಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶ ಕೀರ್ತಿ ಜ್ಯೋತಿ. ಪಾರ್ಥ, ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಗುರು ಪಿತಾಮಹ ನಿನಗೆ ವಂದಿಸುವೆ. ಅರ್ಜುನನ ಈ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಆಹಾ, ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಪಾರ್ಥ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣಸಾಡೆನಾ, ಸಮರದಿ ಸೆಣಸಾಡೆನಾ, ಸಮರದಿ ಸೆಣಸಾಡೆನಾ. ಗುರು ಬಾಂಧವರ
ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನು? ಇಲ್ಲಿ ನೆಲೆಸಿರುವವರೆಲ್ಲರೂ ನನ್ನ ಬಂಧು ಬಾಂಧವರು. ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನೆಲ್ಲ ವಧಿಸಲು ನನ್ನಿಂದಾಗದು. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಯುದ್ಧವೂ ಬೇಡ. ಪಾರ್ಥ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವೂ ಸಹಜವಾದುದು. ಪಾರ್ಥ, ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣರು, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸಿರುವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಹಂತರುಗಳು. ಪಾರ್ಥ, ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಅದಾಯ್ತು. ಅರ್ಜುನ, ನಾವಿಬ್ಬರು ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮಜರರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉತ್ಥಾನವೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ಪಾರ್ಥ, ಪರಮಾತ್ಮ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನ. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಗಳಲ್ಲಿ ಸಮಾನುಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ನಿಮ್ಮ ನುಡಿಗಳಿಂದ ನನ್ನ ಮೋಜವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ಈ ಅರ್ಜುನನನ್ನು ಕೃತಾರ್ಥನನ್ನು ಮಾಡಿ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೀಗೆ. ನನ್ನನ್ನು ಕರುಣಿಸು ಮಹಾಮಹಿಮೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಸಂಭವಾಮಿ ಯುಗೇ 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 ಯುಗೇ. ಕಿರೀಟಿ, ನಾನು ಮಾಯಾರೂಪಿ, ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ರಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ
ಆತ್ಮ ವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠನೂ ಆದ ಪರಪರ ವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ಪಾರ್ಥ, ನೀರಿನಲ್ಲಿ ರಸಾತ್ಮಕನು ನಾನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು. ಸಮಸ್ತ ಭೂತಗಳ ಆದಿಕಾರಣನು ನಾನು. ಪಾರ್ಥ, ಪರಮಾತ್ಮ, ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರವು, ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಪಾರ್ಥ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವು. ಪರಮಾತ್ಮ, ನಿಮ್ಮ ನುಡಿಗಳಿಂದ ನನ್ನ ಹೃದಯವು ನನ್ನ ಮೋಜವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿಮ್ಮ ವಿಶ್ವರೂಪವನ್ನು ತೋರಿಸಿ ಈ ಅರ್ಜುನನನ್ನು ಕೃತಾರ್ಥನನ್ನಾಗಿ ಮಾಡುತ್ತಂದೆ. ಆಮೇಲೆ ಅದು ಆಡಳ್ತದೆ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನ ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಯಾವ್ದು ಆಡೈತಲ್ಲ. ಮನವು ಚಂಚಲದಿ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತು ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿಧಾರಿ ಗಿರಿಧಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸೋನೆ ರಾಧಾರಮಣ, ಮುಕ್ತಿಯ ಕರುಣಿಸೋನೆ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡೋ ಕೃಪೆಯನ್ನು ಪಾಮರನನ್ನೋಳು, ಮಾಡು ಕೃಪೆಯನ್ನು ಪಾಮರನನ್ನೋಳು. ಭೀಕರ ರೂಪದ ಬೇಗೆಯ ಸಹಿಸುವುದೇ, ಭೀಕರ ರೂಪದ ಬೇಗೆಯ ಸಹಿಸುವುದೇ. ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸೋನೆ ರಾಧಾರಮಣ, ಮುಕ್ತಿಯ ಕರುಣಿಸೋನೆ. ಆಹಾ, ಎಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕರುಣಾಮಯನೇ, ನಿನ್ನ ಸೌಮ್ಯವಾದ ರೂಪವನ್ನು ಧಾರಣ ಮಾಡು. ಭಕ್ತರ ಹೃದಯದಲ್ಲಿ ಸುಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ,
ಲಲನ ಚಿತ್ತರಂಜಕವಾದ ನಿನ್ನ ಸುಹಾಸ ವದನವೆಲ್ಲಿ? ಪಾರ್ಥ, ಪರಮಾತ್ಮ, ಭಯವನ್ನು ಬಿಡು ಪ್ರಾಣಸಕ. ಶಂಖಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತವಾದ ಜಲರಾಶಿಯಲ್ಲಿ, ಗಂಭೀರವಾದ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರಕನಾಗಿ ನಿಂತಿರುವೆ. ತೆಗೆದುಕೋ ಧನುರ್ಬಾಣಗಳನ್ನು, ಸಮರಗೀತೆಯನ್ನು ಮಡಗಿಸು. ಧನಂಜಯ 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 ನನ್ನ ಪ್ರಾಣ ಪ್ರಿಯ, ವೀಕ್ಷಿಸಿದೆಯ ರಣಭುವಿಯ, ವೀಕ್ಷಿಸಿದೆಯ ರಣಭುವಿಯ. ಕುರುಕ್ಷೇತ್ರದ ಸಮರಾಂಗಣದೆ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ಕುರುಕ್ಷೇತ್ರದ ಸಮರಾಂಗಣದೆ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ. ನೆರವೇರಿದ ಸೈನ್ಯದ ಮಹಾಪೂರ, ನೆರವೇರಿದ ಸೈನ್ಯದ ಮಹಾಪೂರ. ಜಯವ ಗಳಿಸಿದೊಡೆ ನೀನ ಧನ್ಯ, ಜಯವ ಗಳಿಸಿದೊಡೆ ನೀನ ಧನ್ಯ. ಧನಂಜಯ ಧನಂಜಯ. ಶ್ವೇತವಸನದರಿಗೆ ಭೀಷ್ಮ ಪಿತಾಮಹರು, ಶ್ವೇತವಸನದಲ್ಲಿ ಭೀಷ್ಮ ಪಿತಾಮಹರ ತರುಣರಾಗಿ ಹದಾಟಿಯರೋದು, ರತೋಡರಾಗಿ ಹದಾಟಿಯರೋದು. ಅಜಾನುಬಾಹು ಭುಜಬಲಾಢ್ಯನು, ಅಜಾನುಬಾಹು ಭುಜಬಲಾಢ್ಯನು. ತ್ರಿಜಗವು ಪಲ್ಲವು ನಿಜ ಸ್ತುತಿಯ, ತ್ರಿಜಗವು ಪಲ್ಲವು ನಿಜ ಸ್ತುತಿಯ. ಆನಂದ ತೋಹಿರಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರೆ, ಆನಂದ ತೋಹಿರಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರೆ. ಇಂದು ಅವರ ಗೆದ್ದು ವಿಜಯ ಸಾಧಿಸು, ಇಂದು ಅವರ ಗೆದ್ದು ವಿಜಯ ಸಾಧಿಸು. ಧನಂಜಯ 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 ನಮ್ಮ ಪ್ರಾಣ ಪ್ರಿಯ, ವೀಕ್ಷಿಸಿ ಜಯರನ್ನ ಭೂಮಿಯ, ವೀಕ್ಷಿಸಿ ಜಯರನ್ನ ಭೂಮಿಯ. ಕುರುಕ್ಷೇತ್ರದ ಸಮರಾಂಗಣದೆ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ಕುರುಕ್ಷೇತ್ರದ ಸಮರಾಂಗಣದೆ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ. ನೆರೆದಿದ ಸೈನ್ಯದ ಮಹಾಪೂರ, ನೆರೆದಿದ ಸೈನ್ಯದ ಮಹಾಪೂರ. ಜಯವಗೊಳಿಸಿದೊಡೆ ನೀನ ಧನ್ಯ, ಜಯವಗೊಳಿಸಿದೊಡೆ ನೀನ ಧನ್ಯ. ಧನಂಜಯ ಧನಂಜಯ ಧನಂಜಯ. ಪಾರ್ಥ, ನೋಡಿದ್ಯಾ ಕೌರವೇಶ್ವರನ ಸೈನ್ಯದ ಪರಿಯನ್ನು? ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಉಡುಪಿದ ಕಳಂಕ ಸ್ವರೂಪದವರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಪಿತಮಹರು ದ್ರೋಣಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು. ಕುರುಪಿತಮಹರು ದ್ರೋಣಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮ. ಬೆದರದಲ್ಲಿ ಕದನವ ಮಾಡೆ, ಬೆದರದಲ್ಲಿ
ಕದನವ ಮಾಡಿ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಸೈನ್ಯ ಸೈನ್ಯ ಸೈನ್ಯ. ಎತ್ತಿದಳಾರತಿಯೋ ಶ್ರೀಕೃಷ್ಣಗೆ ಬೆಳಗಿದಳಾರತಿಯೋ, ಎತ್ತಿದಳಾರತಿಯೋ ಶ್ರೀಕೃಷ್ಣಗೆ ಬೆಳಗಿದಳಾರತಿಯೋ, ಎತ್ತಿದಳಾರತಿ ಭಕ್ತವತ್ಸಲನಿಗೆ, ಎತ್ತಿದಳಾರತಿ ಭಕ್ತವತ್ಸಲನಿಗೆ, ಮೋತೈದರೆಲ್ಲರೂ ರಥದಾರತಿಗಳ, ಎತ್ತಿದಳಾರತಿಯೋ ಶ್ರೀಕೃಷ್ಣಗೆ ಬೆಳಗಿದಳಾರತಿಯೋ. ಬೃಂದಾವನದೊಳು ಚಂದದಿಂದಲೇ ಇರುವ, ಬೃಂದಾವನದೊಳು ಚಂದದಿಂದಲೇ ಇರುವ ನಾನು ಪತಿಯಾಗಬೇಕೆಂದು ಎತ್ತಿದಳಾರತಿಯೋ ಶ್ರೀಕೃಷ್ಣಗೆ ಎತ್ತಿದಳಾರತಿಯೋ. ಮಧುರಾಪುರದೊಳು ಮಾವ ಕಂಸನ ಕೊಂದ, ಮಧುರಾಪುರದೊಳು ಮಾವ ಕಂಸನ ಕೊಂದ, ಮದನ ಜಗನು ಪತಿಯಾಗಬೇಕೆಂದು ಎತ್ತಿದಳಾರತಿಯೋ ಶ್ರೀಕೃಷ್ಣಗೆ ಬೆಳಗಿದಳಾರತಿಯೋ. ಯಲವಂಕಾಪುರದೊಳು ಎಲ್ಲರ ಸಲಹುವ, ಯಲವಂಕಾಪುರದೊಳು ಎಲ್ಲರ ಸಲಹುವ, ಇಂದಿರ ರಮಣನು ಪತಿಯಾಗಬೇಕೆಂದು ಎತ್ತಿದಳಾರತಿಯೋ ಶ್ರೀಕೃಷ್ಣಗೆ ಬೆಳಗಿದಳಾರತಿಯೋ, ಎತ್ತಿದಳಾರತಿ ಭಕ್ತವತ್ಸಲನಿಗೆ, ಎತ್ತಿದಳಾರತಿ ಭಕ್ತವತ್ಸಲನಿಗೆ, ಮೋತೈದರೆಲ್ಲರೂ ರಥದಾರತಿಗಳ, ಎತ್ತಿದಳಾರತಿಯೋ ಶ್ರೀಕೃಷ್ಣಗೆ ಬೆಳಗಿದಳಾರತಿಯೋ. ಜಯ ಜಯ ಮಂಜಾಳು ವೈಕುಂಠವಾಸ ಮಂಜಾಳು ನಾರಾಯಣ ಮಂಜಾಳು, ಜೈ ಜೈ ಮೋಗದ ಮೋಹನ ರಂಗ ಹರಿ ಹರಿಲೋ ರಂಗ ಹರಿ ಹರಿಲೋ ರಂಗ ಹರಿ. ಜಯ ಲಕ್ಷ್ಮೀ ರಮಣ ಗೋವಿಂದ, ಆಪದ್ಬಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ಶ್ರೀ ವೇಣುಗೋಪಾಲ ಸ್ವಾಮಿ ನಾಟಕ ಮಂಡಳಿಯವರಿಗೆ ಗೋವಿಂದ, ಶ್ರೀ ಶನಿದೇವ ಸ್ವಾಮಿ ಪಾದಾರಿಂದಲೇ ಗೋವಿಂದ, ಆಂಜನೇಯ ಸ್ವಾಮಿ ಪಾದಾರಿಂದ ಗೋವಿಂದ. ಹರ ಹರ ನಮ ಪಾರ್ವತಿ ಪದಯೇ, ಜ್ಞಾನದೇವ ನಮ ದೇವ ತುಕಾರ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾ ವಾ ಪ್ರಭುತಿ ವತ್ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತೆ ಸಮರ್ಪಯಾಮಿ. ಎಲ್ಲ ಕಲಾವಿದರಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸಬೇಕು. ನಾಟಕದ ಸಂಪೂರ್ಣವಾಗಿ ರಾತ್ರಿ ಇಡೀ ನಾಟಕವನ್ನು ವೀಕ್ಷಿಸಿದಂಥ ಕಲಾವಿದರೇ, ಕಲಾಭಿಮಾನಿಗಳೇ,
ನಮ್ಮ ನಾಟಕದ ನಮ್ಮ ಹಿತೈಷಿಗಳು ಸಮಾಜ ಸೇವಕರು ನಮ್ಮಲ್ಲೇ ಜೊತೆಗೂಡಿ ಕಲಾವಿದರಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಿಷ್ಠಾವಂತ ಸಮಾಜ ಸೇವಕರಾಗಿ ನಮ್ಮನ್ನೆಲ್ಲ ನಾಟಕದಲ್ಲಿ ಉತ್ತೇಜನೆಗೊಳಿಸುವಂತಹ ನಮ್ಮ ಕೃಷ್ಣೇಗೌಡರು, ಲಕ್ಷ್ಮೀಸಾಗರ ಕೃಷ್ಣೇಗೌಡರು, ಡಾಕ್ಟರ್ ಕೃಷ್ಣೇಗೌಡರು ಮೊನ್ನೆ ತಾನೇ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಸಮಾಜ ಸೇವಕರು ಅಂತ ಹೇಳ್ಬಿಟ್ಟು ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡಲಾಗಿದೆ. ಉತ್ತಮ ಸಮಾಜ ಸೇವಕರು ಅಂತೇಳಿ ಹೆಸರುವಾಸಿಯನ್ನು ಗಳಿಸಿರ್ತಕ್ಕಂಥ ನಮ್ಮ ಕೃಷ್ಣೇಗೌಡರಿಗೆ ನಮ್ಮ ನಾಟಕದ ಪರವಾಗಿ, ನಮ್ಮ ಗುರುಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಊರಿನ ಪರವಾಗಿ, ಶನೇಶ್ವರ ದೇವರ ಪರವಾಗಿ ನಮ್ಮ ಕೃಷ್ಣೇಗೌಡರಿಗೆ ಪುಷ್ಪಹಾರವನ್ನು ಸಲ್ಲಿಸಿ ಅಭಿನಂದನೆ ಸಲ್ಲಿಸುತ್ತಾ ಇದ್ದೀವಿ. ರಾತ್ರಿ ಪೂರ್ತಿ ಇವತ್ತು ನಾಟಕವನ್ನು ಅಭಿನಯಿಸಿರ್ತಕ್ಕಂಥ ನಮ್ಮ ಕಲಾ ವೃಂದದವರಿಗೂ ಮತ್ತು ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ವೆಂಕಟೇಶ್ರವರು ಈ ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆ ಮತ್ತು ನಮ್ಮ ಈ ನಾಟಕವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸುನೀಲ್ರವರು ಬಹಳ ಶ್ರಮಪಟ್ಟು ಈ ಒಂದು ನಾಟಕವನ್ನು ಆಯೋಜನೆ ಮಾಡಿರ್ತಾರೆ. ಅವರಿಬ್ಬರು ವೇದಿಕೆಗೆ ಬರಬೇಕಾಗಿ ನಮ್ಮ ನಾಟಕ ವೃಂದದವರೆಲ್ಲರೂ ಸಹ ಬೇಡ್ಕೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಬರಬೇಕಾಗಿ ಕೋರಿಕೆ. ನಮ್ಮ ದೇವಾಲಯದ ಅರ್ಚಕರಿಗೂ ಕೂಡ ಮೊದಲಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕು. ನಂತರ ನಮ್ಮ ನವೀನಣ್ಣವರು ಕಲಾವಿದರ ಜೊತೆ ಅವ್ರಿಗೂ ಕೂಡ ಪುಷ್ಪಮಾಲೆಯನ್ನು ಅರ್ಪಿಸಬೇಕು. ನಮ್ಮ ಸಾಮ್ರಾಟ್ ಸುಯೋಧನ ಈ ಕಾರ್ಯಕ್ರಮದ ಒಂದು ಎಮ್ಮರ ಅಂದರೆ ತಪ್ಪಾಗಲಾರದು. ಯಾಕಂದರೆ 101 ಜನ ಕೌರವರು ನಮ್ಮ ನವೀನ್ ಕುಮಾರ್ ಎಸ್ ಚಾಕರ್ಸ್ನಳ್ಳಿ ದುರ್ಯೋಧನ ಪಾತ್ರ ತುಂಬ ಅದ್ಧೂರಿಯಾಗಿ ಮೂಡಿಬಂದಿದೆ. ದಯವಿಟ್ಟು ಎಲ್ಲ ಫೋಟೋಗೆ ನಿಂತ್ಕೋಬೇಕು. ಅದ್ಧೂರಿಯಾಗಿ ಕಲಾ ಪ್ರದರ್ಶನವನ್ನು ಮಾಡಿದರು. ಅವ್ರಿಗಿನ್ನ ವಯಸ್ಸು ಚಿಕ್ಕದಾದರೆ ಕೂಡ ಕೀರ್ತಿ ದೊಡ್ಡದಾಗಲಿ ಅಂತ ನಾವೆಲ್ಲ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಶುಭ ಕೋರೋಣ. ಅದೇ ರೀತಿಯಾಗಿ ಗಗನ್ ಚಾಕರ್ಸ್ನಳ್ಳಿ ದುಶ್ಯಾಸನ ಅವ್ರಿಗೂ ಕೂಡ ಮಾಲಾರ್ಪಣೆ ಆಗಬೇಕು. ಬೈರೇಗೌಡ ಸೊಣ್ಣೆನಹಳ್ಳಿ ಕರ್ಣನ ಪಾತ್ರದಲ್ಲಿ ಕಣ್ಣೀರ ಧಾರೆಯನ್ನು ಹರಿಸಿದ ನಮ್ಮ ಬೈರೇಗೌಡರಿಗೆ ಜೋರಾದ ಚಪ್ಪಾಳೆ. ತಿಮ್ಮರಾಯಪ್ಪ ನರಸಾಪುರ ಶಕುನಿ ಅವರು ಈ ಕಲಿಯುಗದ ಶಕುನಿ ಅಂದರೆ ತಪ್ಪಾಗೋದಿಲ್ಲ. ನಮ್ಮ ಅರಾಬಿ ಕೊತ್ನೂರು ನರಸಿಂಹರಾಜವರು ರಾಷ್ಟ್ರ ಕಲಾವಿದರು, ದಯವಿಟ್ಟು ಬರಬೇಕು ವೇದಿಕೆಗೆ. ಕಲಾವಿದರೊಂದಿಗೆ ಕಲಾವಿದರು ಬರಬೇಕು. ನಮ್ಮ ಬೆಳ್ಳೂರು ಮುನ್ರಾಜ್ ಅವರು ವಿತರಣಾ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರಿಗೂ ಕೂಡ CN ಆಂಜನಪ್ಪ ಚಾಕರಸ್ನಳ್ಳಿ ಶಿಶುಪಾಲ, BA ನಾಗೇಶ್ ಬೋನಹಳ್ಳಿ ಅಭಿಮನ್ಯು ಅವ್ರಿಗೂ ಕೂಡ ಮಾಲಾರ್ಪಣೆ ಆಗಬೇಕು. ನಮ್ಮ ನರಸಿಂಹರಾಜ್ ಅವರು ಬೇಗ ಬರಬೇಕು. ಪವನ್ ಕಲ್ಯಾಣ್ CS ಚಾಕರಸ್ನಳ್ಳಿ ಅಶ್ವತ್ಥಾಮನ ಪಾತ್ರ ತುಂಬ ಅದ್ಭುತವಾಗಿ ಮಾಡಿದ್ರು. ನಮ್ಮ ಲಕ್ಷ್ಮೀಮಾಯಿ ಮೇಡಮ್ ಅವರು ದ್ರೌಪದಿ ಹಾಗೂ ಕುಂತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೆಂಕಟಾಚಲಪತಿ ಅಣ್ಣವರು ತೊರಳ್ಳಿ ಭೀಮನ ಪಾತ್ರ ತುಂಬ ಅದ್ಧೂರಿಯಾಗಿ ಮಾಡಿದ್ರು. ಆ ಭೀಮನ ನಡಿಗೆಯನ್ನು ನಮಗೆ ತೋರ್ಪಡಿಸಿದ್ರು. ಸುಧಾಕರ್ ಸೊಣ್ಣೆನಹಳ್ಳಿ ಭೀಷ್ಮ ಅವರು ಕೂಡ ಪುಷ್ಪಮಾಲೆಯನ್ನು ಸ್ವೀಕರಿಸಬೇಕು. M ಮಂಜುನಾಥ್ ಸೊಣ್ಣೆನಹಳ್ಳಿ ಕೃಷ್ಣ ಹಾಗೂ ನಕುಲ ಅವ್ರಿಗೂ ಪುಷ್ಪಾರ್ಚನೆ ಮಾಡಬೇಕು. ನಮ್ಮ CK ಮುನ್ರಾಜು ಚಾಕರಸ್ನಳ್ಳಿ 1ನೇ ಭೀಮ ಅವ್ರಿಗೂ ಪುಷ್ಪಮಾಲೆಯನ್ನು ಹಾಕಬೇಕು. ದೇವರಾಜಣ್ಣ ಕಲ್ಲು ಮಂಜಲಿ ಅವ್ರಿಗೂ ಕೂಡ ಪುಷ್ಪಮಾಲೆಯನ್ನು ಹಾಕಬೇಕು. TS ಮುನಿವೆಂಕಟರಾಜು ತೊರಳ್ಳಿ ನಾರದ ಪಾತ್ರ ತುಂಬ ಅದ್ಧೂರಿಯಾಗಿ ಮಾಡಿದ್ರು. ಅವ್ರಿಗೂ ಕೂಡ ಪುಷ್ಪಮಾಲೆಯನ್ನು ಹಾಕಬೇಕು. ನಮ್ಮ ಸೋಲೂರು ಸಂತೋಷ್ ಭೀಮನ ಪಾತ್ರ ಭೀಮ ಹಾಗೂ ದುಶ್ಯಾಸನ ಅವ್ರಿಗೂ ಪುಷ್ಪಮಾಲೆ ಹಾಕಬೇಕು. ನಮ್ಮ ಅದ್ಧೂರಿಯಾಗಿ ಮೂಡಿ ಬಂದ ಅರ್ಜುನ ಪೂನಹಳ್ಳಿ ನಮ್ಮ ಹರೀಶ್ ದಾನವಳ್ಳಿ ಹರೀಶ್ ರವರು ಅವ್ರಿಗೂ ಕೂಡ ತುಂಬ ಒಳ್ಳೆ ಪ್ರತಿಭೆಗಳಿರುವಂಥ ಒಂದು ತಂಡವನ್ನು ಕಟ್ಟಿರುವಂಥ ಗುರುಗಳು ದಯವಿಟ್ಟು ವೇದಿಕೆ ಮೇಲೆ ಶಿಷ್ಯರೊಂದಿಗೆ ಇರಬೇಕು. ನಮ್ಮ
ಕೀಬೋರ್ಡ್ ಅವರು, ತಬಲಾ ವಿದ್ವಾನ್ರು ತುಂಬ ಅದ್ಭುತವಾಗಿ ನುಡಿಸಿದ್ದಾರೆ. ನಮ್ಮ ಮುನಿರಾಜಣ್ಣವರು, ಮುರಳಿಯಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಲ್ಲ ರೌಂಡ್ ಅಪ್ ಮಾಡ್ಕೊಳ್ಳಿ, ಎಲ್ಲ ಫೋಟೋ ಬರುತ್ತೆ. ನಮ್ಮ ರಾಮಸ್ವಾಮಿ ಗುರುಗಳಿಗೆ ಪುಷ್ಪಮಾಲೆಯನ್ನು ಹಾಕಬೇಕು. ನಮ್ಮ ಮುರಳಿ ಮತ್ತು ಮುನಿರಾಜಣ್ಣವ್ರಿಗೂ ಕೂಡ ಪುಷ್ಪಮಾಲೆಯನ್ನು ಹಾಕಿ ಎಲ್ಲ ಒಂದು ಗುಂಪು ಭಾವಚಿತ್ರವನ್ನು ತೆಗೆಸ್ಕೋಬೇಕು. ಅಯ್ಯೋ ಎಲ್ಲ ಕಲಾವಿದರು ಕೂಡ ಹುಮ್ಮಸ್ಸಾಗಿ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಈ ರಾತ್ರಿ ವಲ್ಲಾಪುರ ಗ್ರಾಮದಲ್ಲಿ ಹೊರಹಾಕಿದ್ದಾರೆ. ಪ್ರೇಕ್ಷಕ ಬಂಧುಗಳು ಪರವಾಗಿಲ್ಲ, ಸುಮಾರಾಗಿ ಇದ್ದು ಈ ನಾಟಕವನ್ನು ನೋಡೋದ್ರ ಮುಖಾಂತರ ಯಶಸ್ವಿಗೊಳಿಸಿದ್ದಾರೆ. ಈ ನಾಟಕವನ್ನು ನೋಡಿದಂತಹವ್ರಿಗೆ ಹಾಗೂ ಪ್ರೋತ್ಸಾಹ ನೀಡಿದಂಥವರಿಗೆ, ಈ ಒಂದು ರಂಗಸಜ್ಜಿಕೆಯನ್ನು ನಿರ್ಮಾಣ ಮಾಡಿದಂಥವ್ರಿಗೆ, ನಮ್ಮ ಭಾವಚಿತ್ರವನ್ನು ನಮ್ಮನ್ನೆಲ್ಲ ಸೆರೆಡಿ ಅಂತವ್ರನ್ನ ಅವರು ದಯವಿಟ್ಟು ಇಲ್ಲಿ ಬರಬೇಕು. ದಯಾನಂದ ಶರ್ಮಾ ಅವರು, SKBS ಟ್ರ್ಯಾಕ್ಸ್, ಶ್ರೀಕೃಷ್ಣ ಬಲರಾಮ ಟ್ರ್ಯಾಕ್ಸ್, SKBS ಕೋಲಾರ, ದಯವಿಟ್ಟು ಬರಬೇಕು. ಆಮೇಲೆ ಡ್ರಾಮಾ ಸ್ಟೇಜ್ ಮಾಲೀಕರಾದಂಥ ರಾಧಾಕೃಷ್ಣರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವ್ರ ಪರವಾಗಿ ಯಾರನ್ನ ಹುಡುಗರು ಬರ್ಬೇಕು ಇಲ್ವಾ ರಾಧಾಕೃಷ್ಣರವರು? ಇಲ್ಲಾಂದ್ರೆ ಯಾರಾದ್ರೂ ಬರ್ರಿ, ಬರಬೇಕು. ಕೊಡಪ್ಪ, ಅಲ್ಲಿ ಕೊಡಪ್ಪ, ಸ್ಟೇಜ್ ಕೊಡಪ್ಪ. ಬನ್ನಿ ಸರ್. ಅವರು ಫೋಟೋಗ್ರಾಫರ್ ಕೂಡ ಕೃಷ್ಣನ ಪಾತ್ರವನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾರಂತೆ. ತುಂಬ ಖುಷಿಯಾಯಿತು ನೋಡಿ. ಯಾರ್ಯಾರಲ್ಲಿ ಏನೇನು ಕಲೆ ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಸಕಲ ಕಲಾವಲ್ಲಭರು ಈ ಕಾರ್ಯಕ್ರಮದಲ್ಲಿ ಬಂದು ಪ್ರೋತ್ಸಾಹ ನೀಡಿದಂಥವ್ರಿಗೆ ಹಾಗೂ ಪ್ರದರ್ಶನ ನೀಡಿದಂಥವರಿಗೆ, ಪ್ರೇಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಈ ರಂಗಸಜ್ಜಿಕೆ ಮಾಲೀಕರಾಗ್ಬೋದು, ಫೋಟೋಗ್ರಾಫರ್ ಆಗ್ಬೋದು, ನಮಗೆ ಲೈಟಿಂಗ್ಸು, ಈ ಒಂದು ಜಾಗವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದಂತಹ ಮಾಲೀಕರಾಗ್ಬೋದು, ದೇವಸ್ಥಾನದ ಧರ್ಮಾಧಿಕಾರಿಗಳ ಆದಿಯಾಗಿ ನಮ್ಮ ನವೀನಣ್ಣವರ, ಕನ್ನಡ ಕೃಷ್ಣಪ್ಪನವರ ಕುಟುಂಬದ ಎಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ, ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಆ ಶನೇಶ್ವರ ಸ್ವಾಮಿ ಕಾಪಾಡಲಿ ಅಂತ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಇವೆಲ್ಲ